ಸ್ಕ್ರಾಚ್ನಲ್ಲಿ ಚಲನೆ, ನೋಟ ಮತ್ತು ಸಂವೇದನಾ ಬ್ಲಾಕ್ಗಳ ಕುರಿತು ನಾವು ಸಾಕಷ್ಟು ವಿಷಯಗಳನ್ನು ಕಲಿತಿದ್ದೇವೆ. ನಾವು ಕಲಿತಿದ್ದನ್ನು ಸಂಕ್ಷಿಪ್ತವಾಗಿ ಹೇಳೋಣ. ಈ ಬ್ಲಾಕ್ಗಳು ನಮ್ಮ ಸ್ಟ್ರೀಟ್ಗಳಲ್ಲಿ ವೇದಿಕೆಯಲ್ಲಿ ಚಲಿಸಲು ಮತ್ತು ತಮ್ಮನ್ನು ತಾವು ಇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಮೂವ್ 10 ಸ್ಟೆಪ್ಸ್ ಬ್ಲಾಕ್ನಂತೆ ಇದು ಸ್ಟ್ರೇಟ್ ಅನ್ನು ನಾವು ನಿರ್ಧರಿಸಿದ ದೂರಕ್ಕೆ ಚಲಿಸುತ್ತದೆ. ಹೌದು, ಇದು ನಿಖರವಾದ ಸೂಚನೆಗಳಿಗೆ ಸಹಾಯ ಮಾಡುತ್ತದೆ. ಲುಕ್ಸ್ ಬ್ಲಾಕ್ಗಳು ಮತ್ತು ಸ್ಟ್ರೇಟ್ಗಳನ್ನು ನೋಡಲು ಹೇಗೆ ಕಾಣಿಸಬೇಕೆಂದು ನಿರ್ಧರಿಸುತ್ತದೆ. ಉದಾಹರಣೆಗೆ, ಸೇ ಮೆಸೇಜ್ 2 ಸೆಕೆಂಡ್ಸ್ ಬ್ಲಾಕ್ ಭಾಷಣದ ಬಬಲ್ ಸಂದೇಶವನ್ನು ತೋರಿಸಿದಂತೆ. ಖಂಡಿತವಾಗಿ ಇದು ನಮ್ಮ ಸ್ಟ್ರೀಟ್ಗಳಿಗೆ ಸಂವಹನ ಅಥವಾ ಅಭಿವ್ಯಕ್ತಿಯನ್ನು ತೋರಿಸುತ್ತದೆ. ಸೆನ್ಸಿಂಗ್ ಬ್ಲಾಕ್ಗಳು ನಮ್ಮ ಸ್ಟ್ರೇಟ್ಗಳಿಗೆ ತಮ್ಮ ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪ್ರತಿಕ್ರಿಯಿಸಲು ಮಹಾಶಕ್ತಿಗಳನ್ನು ನೀಡುತ್ತದೆ. ಟಚಿಂಗ್ ಎಡ್ಜ್ ಬ್ಲಾಕ್ ಇದು ಸ್ಟ್ರೇಟ್ ವೇದಿಕೆಯ ಗಡಿಗಳನ್ನು ಮುಟ್ಟುತ್ತದೆ ಎಂದು ಪರಿಶೀಲಿಸುತ್ತದೆ. ಹೌದು, ಇದು ನಮ್ಮ ಸ್ಟ್ರೀಟ್ಗಳು ತಮ್ಮ ಸುತ್ತಮುತ್ತಲಿನ ಸಂಗಾತಿಗಳೊಂದಿಗೆ ಚುರುಕಾಗಿ ಸಂವಹನ ನಡೆಸುವಂತೆ ಮಾಡುತ್ತದೆ.